ಮೊದಲಣ್ಣ ಒಂದು ಸೆಕೆಂಡ್ ಮೊದಲಣ್ಣ ಒಂದು ಸೆಕೆಂಡ್ ಜೊತೆಗೆ ಇವರೆಲ್ಲ ಹೇಳ್ದಂಗೆ ಟೀಚಿಂಗ್ ಜೊತೆಗೆ ಮೊದಲನೇದಾಗಿ ಡಿ ಗ್ರೂಪ್ ಬೇಕು. ಮಕ್ಕಳ ಹತ್ರ ಕಸ ಹೊಡೆಸ್ಕೊಳ್ಳೋ ಸನ್ನಿವೇಶ ಬಂದಿದೆ. ಅದು ಮಾಧ್ಯಮದಲ್ಲೆಲ್ಲರೂ ಬಂದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ದಯಮಾಡಿ ಮೊದಲನೇ ಆದ್ಯತೆ ಡಿ ಗ್ರೂಪ್ ನೌಕರಿ ಕೊಡಬೇಕು ಅಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಚಿವರೇ, ಒಂದು ಸರಿ ನಾವು ಎಲ್ಲರನ್ನೂ ಕೂಡಿಸಿ GS ಪಾಟೀಲ್ರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿರಿ. ನಿಮ್ಮ ಆಫೀಸ್ನಲ್ಲಿ ಮೀಟಿಂಗ್ ಮಾಡಿ ಇದಕ್ಕೆ ಏನು ಪರಿಹಾರ ಕಂಡುಹಿಡಿಬೇಕು, ಒಂದು ತಮ್ಮ ಆಫೀಸ್ನಲ್ಲಿ ಒಂದು ಸಭೆ ಮಾಡಿರಿ. ಸಭೆಯಲ್ಲಿ ಚರ್ಚೆ ಮಾಡೋಣ. ಓಕೆ, ಇದಕ್ಕೆ ನಾನು ಉತ್ತರನೂ ಕೊಟ್ಬಿಡ್ತೀನಿ. ಯಾಕೆಂದ್ರೆ ಅವ್ರು ಕೇಳೋದು ಇಡೀ ರಾಜ್ಯದ ಸಮಸ್ಯೆ. ಹೌದೌದು, ರಾಜ್ಯದ 15ರಿಂದ ಅಂದರೆ 16ರಿಂದ 20ವರೆಗೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದ್ದೀವಿ. ಇನ್ನೂ 3 ವರ್ಷದ ಕಳಿಸ್ಬೇಕು. ಅದನ್ನು ಸೇರಿಸಿ ಕಳಿಸಿ ಆದಷ್ಟು ಬೇಗ ಹುದ್ದೆಯನ್ನು ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಒಂದು ಆಮೇಲೆ ಇನ್ನೊಂದು ಏನಂದರೆ ನಾನ್ ಟೀಚಿಂಗ್ ಏನಿದೆ ಅದು ಬೇರೆ ಕ್ಯಾಟಗರಿಗೆ ಬರೋದ್ರಿಂದ ಯಾವುದೇ ಥರದ ಪ್ರಸ್ತಾವನೆ ಇದುವರೆಗೂ ಕೂಡ ಸರ್ಕಾರದಲ್ಲಿಲ್ಲ. ಅದನ್ನು ಕೂಡ ಗಮನ ತಗೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಯಾಕೆಂದರೆ ವರ್ಷಾನುಗಟ್ಲೆಯಿಂದ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಅದನ್ನು ಹೇಗೆ ಯಾವ ರೀತಿ ತಗೊಳ್ಬೇಕು ಅದನ್ನು ಪ್ರಸ್ತಾವನೆಯನ್ನು ಕಳಿಸ್ತೀನಿ. ಇದಕ್ಕೆಲ್ಲ FD ಡಿಪಾರ್ಟ್ಮೆಂಟ್ದು ಕ್ಲಿಯರೆನ್ಸ್ ಬೇಕಾಗ್ತದೆ. 16ರಿಂದ 23ವರೆಗೂ ನಿಮ್ಮ ಕೊರತೆ ಏನಿದೆ ಮೇಯ್ನು, ಯಾಕೆಂದರೆ ಟೀಚಿಂಗ್ ನಾವು ನೋಡಲೇಬೇಕಾಗ್ತದೆ. ಅದನ್ನು ಭಾಳ ತ್ವರಿತ ರೀತಿಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಅಡಿಯಲ್ಲೇ ಬರೋದ್ರಿಂದ ಅವ್ರ ಗಮನಕ್ಕೂ ಕೂಡ ಇದೆ. ಇವತ್ತು 2ನೇ ತಾರೀಕಿಗೆ ಒಂದು ಮೀಟಿಂಗ್ ಕೂಡ ಇಟ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಗಮನ ತಗೊಂಡು ನಿಮ್ಮ ಸಮಸ್ಯೆನ ಆದಷ್ಟು ಬೇಗ ತೀರ್ಮಾನ ಮಾಡ್ತಕ್ಕಂಥದ್ದು ಅವಶ್ಯಕತೆಯೂ ಕೂಡ ಇದೆ. ಅದನ್ನು ಮಾಡ್ತೀವಿ. ಹೌದು. ಓಕೆ, ಮಂತ್ರಿಗಳು ಹೇಳಿದಾರ, ಧನ್ಯವಾದಗಳು. ಆಮೇಲೆ ಮಂಜು ಅವರಿದ್ದಾರಾ? ಇಲ್ಲ ಬರಂಗೌಡ ಕಾಗೆ ಅವರು